ನಮಸ್ಕಾರ ನನ್ನ ಪ್ರೀತಿಯ ವೀಕ್ಷಕರಿಗೆಲ್ಲ ಅಮಿತ್ ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ಒಂದೇ ಒಂದು ಸೇಫ್ಟಿ ಪಿನ್ ಇದ್ದರೆ ಸಾಕು, ಗಂಟೆಗಟ್ಟಲೆ ಮಾಡೋ ಕೆಲಸ ನಿಮಿಷದಲ್ಲಿ ಮಾಡಿ ಮುಗಿಸ್ಬಿಡ್ಬೋದು. ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇ ಟಿಪ್ಸ್ ಬಂದುಬಿಟ್ಟು, ನಾವು ಪ್ರತಿಯೊಂದಕ್ಕೂ ಅಡುಗೆ ಮಾಡಬೇಕಾದ್ರೆ ಕುಕ್ಕರನ್ನು ಬಳಸ್ತೀವಿ ಅಲ್ವಾ. ಕುಕ್ಕರ್ ಕ್ಯಾಪ್ಗೆ ಈ ರೀತಿ ಬಿಸಿ ನೀರನ್ನು ಹಾಕಬೇಕು. ಬಿಸಿ ನೀರು ಹಾಕಿದ ಮೇಲೆ ಸೇಫ್ಟಿ ಪಿನ್ ಇರುತ್ತೆ ಅಲ್ವಾ, ಸೇಫ್ಟಿ ಪಿನ್ನಿಂದ ಆ ಹೋಲ್ಸ್ ಒಳಗಡೆ ನೀಟಾಗಿ ನಾವು ಕ್ಲೀನ್ ಮಾಡ್ಕೊಳ್ಬೇಕು. ನಾವು ಕುಕ್ಕರಲ್ಲಿ ಅನ್ನ ಮಾಡ್ತಾ ಇರ್ತೀವಿ, ಬೇಳೆ ಬೇಯಿಸ್ತಾ ಇರ್ತೀವಿ, ನಾವು ಎಷ್ಟೇ ಚೆನ್ನಾಗಿ ವಾಶ್ ಮಾಡಿದರೂ ಕೂಡ ಆ ಹೋಲ್ಸ್ ಒಳಗಡೆ ಅನ್ನದಗಳು ಅಥವಾ ಬೇಳೆ ಸಿಕ್ಕಾಕೊಂಡಿರುತ್ತೆ. ಈ ರೀತಿ 15 ದಿನಕ್ಕೊಂದ್ಸಲ ಅಥವಾ ವಾರಕ್ಕೊಂದ್ಸಲ ಕ್ಲೀನ್ ಮಾಡಿಕೊಂಡ್ರೆ ವಿಸಲು ಕೂಡ ಚೆನ್ನಾಗಿ ಬರುತ್ತೆ. ಸೊ ನೋಡಿ, ಈ ಥರ ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ಟಿಪ್ಸ್ ಬಂದುಬಿಟ್ಟು, ಸೇಫ್ಟಿ ಪಿನ್ಸನ್ನು ನಾವು ಹಾಗೆ ಇಟ್ಟಿರ್ತೀವಿ ಅಲ್ವಾ, ಈ ರೀತಿ ಬಾಕ್ಸಲ್ಲಿ ಹಾಕಿಬಿಟ್ಟು ಒಂದು ಸ್ವಲ್ಪ ಪೌಡರನ್ನು ಹಾಕಿಬಿಟ್ಟು ಇಡೋದ್ರಿಂದ ಸೇಫ್ಟಿ ಪಿನ್ನು ತುಕ್ಕಿಡಿಯೋದಿಲ್ಲ. ನೆಕ್ಸ್ಟ್ ಟಿಪ್ಸ್ ಬಂದುಬಿಟ್ಟು, ಒಂದು ಸೇಫ್ಟಿ ಪಿನ್ ತೊಗೊಂಡಿದ್ದೀನಿ, ಹಾಗೆ ಸಿಪ್ಪೆ ತೆಗೆದಿರೋ 2 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಈ ರೀತಿ ಸೇಫ್ಟಿ ಪಿನ್ಗೆ ಬೆಳ್ಳುಳ್ಳಿ ಹಾಕಿಬಿಟ್ಟು ಸೊ ಕರ್ಟನ್ಗೆ ಈ ರೀತಿ ಹಾಕೋದ್ರಿಂದ ಅಲ್ಲಿಗಳು ಆ ಬೆಳ್ಳುಳ್ಳಿ ಸ್ಮೆಲ್ಲಿಗೆ ಬರೋದಿಲ್ಲ. ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ಟಿಪ್ಸ್ ಬಂದುಬಿಟ್ಟು, ಒಂದು ಸಣ್ಣ ಈರುಳ್ಳಿಯನ್ನು ತಗೊಂಡಿದ್ದೀನಿ. ಈರುಳ್ಳಿನ ಈ ರೀತಿ ಮೇಲ್ಭಾಗನ ಕಟ್ ಮಾಡ್ಕೊಳ್ಬೇಕು ಸ್ವಲ್ಪ. ನೋಡಿ, ಈ ಥರ ಕಟ್ ಮಾಡ್ಕೊಂಡಾದಮೇಲೆ ಒಂದು ಸೇಫ್ಟಿ ಪಿನ್ನನ್ನು ತಗೊಳ್ಬೇಕು. ಸೇಫ್ಟಿ ಪಿನ್ಗೆ ಈ ರೀತಿ ಈರುಳ್ಳಿಯನ್ನು ಹಾಕ್ಕೊಳ್ಬೇಕು. ನೀವು ಇದಕ್ಕಿಂತ ಸಣ್ಣ ಈರುಳ್ಳಿ ಇದ್ರೂ ಕೂಡ ತಗೊಳ್ಬೋದು. ಈ ರೀತಿ ಸೇಫ್ಟಿ ಪಿನ್ಗೆ ಹಾಕ್ಕೊಂಡ್ಬಿಟ್ಟು ಅಡುಗೆ ಮನೆಯಲ್ಲಿ ಒಂದು ಮೊಳೆಗೆ ಹಾಕ್ಕೊಂಡ್ಬಿಟ್ರೆ ಸಣ್ಣ ಹುಳಗಳು ಬರ್ತಾ ಇರ್ತವೆ ಅಲ್ವಾ, ಗುಂಗಾರಿ ಅಂತೀವಿ ಅಲ್ವಾ, ಆ ಹುಳ ಬರೋದಿಲ್ಲ ಈ ಈರುಳ್ಳಿ ಸ್ಮೆಲ್ಲಿಗೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ಟಿಪ್ಸ್ ಬಂದುಬಿಟ್ಟು, ಒಂದು ಸೇಫ್ಟಿ ಪಿನ್ನನ್ನು ತೊಗೊಂಡಿದ್ದೀನಿ. ಸೇಫ್ಟಿ ಪಿನ್ನನ್ನು ಈ ರೀತಿ ಅಗಲ ಮಾಡ್ಕೊಂಡ್ಬಿಟ್ಟು ನಾವು ದೀಪದಲ್ಲಿ ಬತ್ತಿ ಹಾಕಿರ್ತೀವಿ ಅಲ್ವಾ, ಆ ಬತ್ತಿನ ಆ ಸೇಫ್ಟಿ ಪಿನ್ ಹೋಳೊಳಗಡೆ ತೂರಿಸ್ಬೇಕು. ಈ ರೀತಿ ತೂರಿಸ್ಕೊಂಡ್ಬಿಟ್ಟು ನಾವು ಬತ್ತಿನ ಹಚ್ಕೊಂಡ್ರೆ ಬಹಳ ಹೊತ್ತು ಬತ್ತಿ ಉರಿಯುತ್ತೆ, ಬೇಗ ಬತ್ತಿ ಖಾಲಿ ಆಗೋದಿಲ್ಲ, ದೀಪ ತುಂಬ ಚೆನ್ನಾಗಿ ಉರಿಯುತ್ತೆ, ಹಾಗೆ ದೀಪ ಕೂಡ ಬ್ಲ್ಯಾಕ್ ಆಗೋದಿಲ್ಲ. ಸೊ ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ಟಿಪ್ಸ್ ಬಂದುಬಿಟ್ಟು, ಒಂದು ಸೇಫ್ಟಿ ಪಿನ್ಗೆ ಮೆಣಸಿನಕಾಳನ್ನು ಚುಚ್ಕೊಂಡಿದ್ದೀನಿ. ಈ ರೀತಿ ಆ ಚುಚ್ಕೊಂಡಿರೋ ಮೆಣಸಿನಕಾಳನ್ನು ನಾವು ದೀಪಕ್ಕೆ ಇಡ್ತಾ ಇದ್ದೀನಿ ಬೆಂಕಿಗೆ. ಈ ರೀತಿ ಮೆಣಸಿನಕಾಳು ಸುಟ್ಬಿಟ್ಟು ಹೊಗೆ ಬರ್ತಾ ಇರುತ್ತೆ ಅಲ್ವಾ, ಆ ಸ್ಮೆಲ್ಲನ್ನು ನಾವು ಶೀತ ಕೆಮ್ಮು ಆಗಿರೋರು ಸ್ಮೆಲ್ಲನ್ನು ತೊಗೊಂಡ್ರೆ ಶೀತ ಕೆಮ್ಮು ಕಡಿಮೆ ಆಗುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ, ಖಂಡಿತವಾಗ್ಲೂ ನೆಗಡಿ ಕೆಮ್ಮು ವಾಸಿ ಆಗುತ್ತೆ. ನೆಕ್ಸ್ಟ್ ಟಿಪ್ಸ್ ಬಂದುಬಿಟ್ಟು, ನಾವು ಸೀರೆಗೆ ಪಿನ್ ಹಾಕ್ಕೊಳ್ತೀವಿ ಅಲ್ವಾ, ಪಿನ್ ಹಾಕ್ಕೊಂಡಾಗ ಸೀರೆ ತೂತಾಗ್ಬಿಡುತ್ತೆ, ದಾರ ಎಲ್ಲ ಸಿಕ್ಕಾಕೊಂಡ್ಬಿಡುತ್ತೆ ಪಿನ್ಗೆ. ಸೊ ಆವಾಗ ಸೀರೆ ಹಾಳಾಗಿಬಿಡುತ್ತೆ ಅಲ್ವಾ. ನೋಡಿ, ರೇಷ್ಮೆ ಸೀರೆ ಆದರೆ ತುಂಬ ಕಷ್ಟ, ನಾರ್ಮಲ್ ಸೀರೆ ತೂತಾದ್ರೂ ಪರವಾಗಿಲ್ಲ ಅಲ್ವಾ. ನೋಡಿ, ಈ ಥರ ತೂತಾಗಬಾರ್ದು ಅಂತಂದರೆ ನೈಲ್ ಪಾಲಿಷ್ ಇರುತ್ತೆ ಅಲ್ವಾ, ನಾವು ಯಾವುದೇ ಕಲರ್ ನೈಲ್ ಪಾಲಿಷ್ ಆಗಿರಲಿ ಈ ರೀತಿ ನೈಲ್ ಪಾಲಿಷನ್ನು ತೊಗೊಂಡ್ಬಿಟ್ಟು ಸೇಫ್ಟಿ ಪಿನ್ ಹಿಂದೆ ಭಾಗ ಈ ರೀತಿ ಹಚ್ಕೊಳ್ಬೇಕು. ನೈಲ್ ಪಾಲಿಷ್ ಎಲ್ಲ ಒಣಗಬೇಕು. ನಾನು ಈಗ ಸ್ವಲ್ಪ ನೈಲ್ ಪಾಲಿಷ್ ಹಚ್ಚಿದ್ದೀನಿ ಅಲ್ವಾ, ಸೇಫ್ಟಿ ಪಿನ್ನನ್ನು ಒಣಗೋದಕ್ಕೆ ಬಿಡ್ತಾ ಇದ್ದೀನಿ. ನೋಡಿ, ನೈಲ್ ಪಾಲಿಷ್ ಎಲ್ಲ ಕಂಪ್ಲೀಟಾಗಿ ಒಣಗಿದೆ. ಈಗ ಸೀರೆಗೆ ಹಾಕಿಬಿಟ್ಟು ತೋರಿಸ್ತೀನಿ. ನೋಡಿ, ಈ ಥರ ಎಳೆದ್ರೂ ಕೂಡ ಅದು ದಾರ ಕೂಡ ಸಿಕ್ಕೊಳ್ತಾ ಇಲ್ಲ, ನೀಟಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಈ ಥರ ಖಂಡಿತವಾಗ್ಲೂ ತುಂಬಾ ಚೆನ್ನಾಗಿದೆ ಟಿಪ್ಸು, ಟ್ರೈ ಮಾಡಿ. ನೆಕ್ಸ್ಟ್ ಟಿಪ್ಸ್ ಬಂದುಬಿಟ್ಟು, ನಾವು ಮನೆಗೆ ಟಿಶ್ಯೂ ಪೇಪರ್ ತಂದಿರ್ತೀವಿ ಅಲ್ವಾ, ಟಿಶ್ಯೂ ಪೇಪರ್ ತಂದಮೇಲೆ ಈ ರೀತಿ ಕವರಲ್ಲಿ ಹಾಗೆ ಇಟ್ಬಿಡ್ತೀವಿ ಅಲ್ವಾ. ಈ ರೀತಿ ಕವರಲ್ಲಿ ಇಡೋ ಬದಲು ಈ ಟಿಶ್ಯೂ ಪೇಪರ್ಸ್ಗೆ ಒಂದು ಸೇಫ್ಟಿ ಪಿನ್ನನ್ನು ಹಾಕಿಬಿಟ್ಟು ಕಿಚನಲ್ಲಿ ಒಂದು ಮೊಳೆಗೆ ತಗಲಾಕೊಂಡ್ಬಿಟ್ರೆ ನಮಗೆ ಯಾವಾಗ ಟಿಶ್ಯೂ ಪೇಪರ್ ಬೇಕೋ ಆವಾಗ ಒಂದೊಂದಾಗಿ ಕಿತ್ಕೊಳ್ಬೋದು. ಸೊ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ಟಿಪ್ಸ್ ಬಂದುಬಿಟ್ಟು, ಒಂದು ಪೊರ್ಕೆ ತೊಗೊಂಡಿದ್ದೀನಿ ನಾನು. ಪೊರ್ಕೆಯ ತುದಿ ಭಾಗದಲ್ಲಿ ಈ ರೀತಿ ಡಬಲ್ ಗಮ್ ಪ್ಲಾಸ್ಟರನ್ನು ಹಾಕ್ತಾ ಇದ್ದೀನಿ. ನೋಡಿ, ಸ್ವಲ್ಪ ಡಬಲ್ ಗಮ್ ಪ್ಲಾಸ್ಟರ್ನ ಹಾಕಿಬಿಟ್ಟು ಅದ್ರ ಮೇಲಿರೋ ಪೇಪರನ್ನು ತೆಗೆದ್ಬಿಟ್ಟು ಬೀರು ಸೊಂದಲ್ಲಿ ಅಥವಾ ಕಬೋರ್ಡ್ಗಳ ಸೊಂದಲ್ಲಿ, ಟೇಬಲ್ ಸೊಂದಲ್ಲಿ ಎಲ್ಲ ಧೂಳು ಹಾಗೆ ಇರುತ್ತೆ ಅಲ್ವಾ, ಈ ರೀತಿ ನಾವು ಪೊರ್ಕೆಗೆ ಡಬಲ್ ಗಮ್ ಪ್ಲಾಸ್ಟರ್ ಹಚ್ಚಿ ನಾವು ಈ ಥರ ಧೂಳು ತೆಗಿಯೋದ್ರಿಂದ ನೋಡಿ ಎಷ್ಟೊಂದು ಡಬಲ್ ಗಮ್ ಪ್ಲಾಸ್ಟರ್ಗೆ ಧೂಳೆಲ್ಲ ಹತ್ಕೊಂಡಿದೆ ಅಂತ. ನಾವು ಹಾಗೆ ಪೊರ್ಕೆ ತೂರ್ಸೋಕೆ ಹೋದರೆ ತೂರೋದಿಲ್ಲ ಅಲ್ವಾ. ಈ ರೀತಿ ಮಾಡೋದ್ರಿಂದ ನೀಟಾಗಿ ಕಸ ಧೂಳು ಎಲ್ಲ ಬರುತ್ತೆ. ಈ ಧೂಳು ಕಸ ಎಲ್ಲ ಪ್ಲಾಸ್ಟರ್ಗೆ ಹತ್ಕೊಂಡಿರುತ್ತೆ ಅಲ್ವಾ, ನಾವು ಅದನ್ನು ಈಸಿಯಾಗಿ ತೆಗ್ದಾಕ್ಬೋದು. ಸೊ ಖಂಡಿತವಾಗ್ಲೂ ಇವತ್ತು ತೋರಿಸಿರುವಂತಹ ಟಿಪ್ಸ್ಗಳೆಲ್ಲ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮ್ಲೀಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ನೀವು ಕೂಡ ಈ ಟಿಪ್ಸ್ಗಳನ್ನೆಲ್ಲ ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.